ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಆಚೆ ಹೋಗಿ ಈಗ ಬಂದೆ. ಸೊ ಬರ್ತಿದ್ದಂಗೆ ಇನ್ನೇನು ಡ್ರೆಸ್ ಚೇಂಜ್ ಮಾಡಿಕೊಂಡು ಸಾಕಷ್ಟು ಬೇರೆ ಕೆಲಸಗಳಿದೆ ಇರ್ತಲ್ವಾ, ಸೀರೆ ಉಟ್ಕೊಂಡು. ಬಟ್ ಈ ನಡುವೆ ಆ್ಯಕ್ಚುಲಿ ನನಗೆ ಸೀರೆ ಉಟ್ಕೊಂಡು ಕಂಫರ್ಟಬಲಾಗಿ ಇಡೀ ದಿನ ಕಳೀರಿಯನ್ನು ಕಳೀತೀನಿ, ಪ್ರೊವೈಡೆಡ್ ಸೀರೆ ಕರೆಕ್ಟಾಗಿರಬೇಕು. ಆ್ಯಂಡ್ ಅಂದರೆ ಕಾಟನ್ನೇ ಆದ್ರೂ ತುಂಬ ಒಂಥರ ಜಾರೋ ಥರ ಈ ಥರ ಇದ್ಬಿಟ್ರೆ ಇಡೀ ದಿನ ಕ್ಯಾರಿ ಮಾಡೋದು ತುಂಬ ಕಷ್ಟ. ಹಾಗೆ ಬ್ಲೌಸ್ ಕ್ಲೀನಾಗಿ ಇದ್ಬಿಟ್ರೆ ಲೈಕ್ ಇಡೀ ದಿನ ನಾನು ಸುಮಾರು ಬೆಳಗ್ಗೆ ಉಟ್ಕೊಂಡಿದ್ದು ಸೀರೆನ. ಬೆಳಗ್ಗಿಂದ ಹೀಗೆ ಇದ್ದೀನಿ, ಆಚೆ ಹೋಗಿ ಬಂದೆ, ಎಲ್ಲ ಕೆಲಸ ಹಾಗೆ ಆಯಿತು. ತುಂಬ ಸಿಂಪಲ್ ಸೀರೆ, ಕಾಟನ್ ಸೀರೆ ನನಗೆ ತುಂಬ ದಿವಸದಿಂದ ಇಷ್ಟ ಆಯಿತು ಅಂತ ತೊಗೊಂಡ್ಬಿಟ್ಟಿದೆ. ಆ್ಯಂಡ್ ಯಾವಾಗಲೂ ಅಮ್ಮ ತೊಗೊಂಡಾಗ ಅವರನ್ನು ತೊಗೊಂಡ್ರು ಅಂತ ನನಗೂ ಅದು ಇಷ್ಟ ಆಯಿತು ಅಂತ ಕಲರ್ ತೊಗೊಂಡಿದ್ದೆ. ಬ್ಲ್ಯಾಕ್ ಮೇಲೆ ಈ ಥರ ಜಸ್ಟ್ ಬಾರ್ಡರ್ ಬರುತ್ತೆ. ಈ ನಡುವೆ ಕಾಟನ್ ಸೀರೆಗಳು ಅಂದರೆ ಸೂಪರ್ ಟ್ರೆಂಡ್. ಆಮೇಲೆ ತುಂಬ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಆದರೆ ಏನು ಅಂತ ಅಂದರೆ ಸ್ವಲ್ಪ ನೆರಿಗೆ ಕಮ್ಮಿ ಬರುತ್ತೆ. ಏಕೆಂದರೆ ನಾನು ತುಂಬ ಕಮ್ಮಿ ಇದರಲ್ಲೂ ತೊಗೊಂಡಿದ್ದು, ಲೈಕ್ 550-600 ರೂಪಾಯೋ ಈ ಥರ ರೇಂಜಲ್ಲಿ ತೊಗೊಂಡಿದ್ದು. ಆದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತಲ್ವ ಅಂತ ತೊಗೊಂಡ್ಬಿಟ್ಟೆ. ಆ್ಯಂಡ್ ತುಂಬ ಸಾಫ್ಟಾಗಿದೆ ಸೀರೆ. ಇದಕ್ಕೆ ಬ್ಲೌಸ್ ಬರೋಲ್ಲ, ವಿತ್ ಬ್ಲೌಸ್ ಸೀರೆ ಅಲ್ಲ, ಇದು ಬರೀ ಸೀರೆ ಮಾತ್ರ ಬರುತ್ತೆ. ನಾವು ಬ್ಲೌಸ್ ಮ್ಯಾಚ್ ಮಾಡ್ಕೋಬೇಕು. ಸೊ ಲಾಸ್ಟ್ ಟೈಮ್ ನಾನು ತುಮಕೂರು ಹೋದಾಗ ಈ ಬ್ಲೌಸ್ ತೊಗೊಂಡು ಬಂದಿದೆ. ನಿಮ್ಗೆ ಅಪ್ಪ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ತೋರಿಸಿದೆ ನಿಮಗೆ ಸ್ಲೀವ್ಲೆಸ್ಸಲ್ಲಿ ಸ್ಟಿಚ್ ಮಾಡಿಸಿ ಅಂತ, ಸಕ್ಕತ್ತಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಬ್ಲೌಸ್ಗಳು ಸ್ಲೀವ್ಲೆಸ್ ಹಾಕೋದು ಅಂದರೆ ಭಾರಿ ಇಷ್ಟ ಆಗುತ್ತೆ. ಆಮೇಲೆ ಸ್ಟೈಲಾಗೂ ಇರುತ್ತೆ. ಆ್ಯಂಡ್ ನಾನು ಹಾಕ್ತೀನಿ ಅವೆಲ್ಲ. ನೀವು ಸ್ಲೀವ್ಲೆಸ್ ಎಲ್ಲ ಹಾಕ್ತೀರಾ ಈ ಥರದ್ದೆಲ್ಲ ಕಾಮೆಂಟ್ಗಳೆಲ್ಲ ಹಾಕೋಕೆ ಹೋಗ್ಬಿಡಿ, ಬಿಕಾಸ್ ನಾನು ಆ ಥರದಕ್ಕೆಲ್ಲ ಕಾಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಎನಿವೇಸ್ ಕಮಿಂಗ್ ಬ್ಯಾಕ್ ಟು ದ ಸ್ಯಾರಿ ತೋರಿಸ್ತೀನಿ ಹೇಗಿದೆ ಅಂತ. ಇದಕ್ಕೆ ಏನೋ ಅಂತಾರಪ್ಪ ಸೀರೆ, ಯಾವ ಸೀರೆ, ಹುಬ್ಳಿ ಸೀರೆ ಏನೋ ಅಂತಾರೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಈ ಥರ ಬರುತ್ತೆ. ತುಂಬ ಕಲರ್ಗಳು ಇತ್ತು, ಆದರೆ ಗೊತ್ತಲ್ವ ನಿಮಗೆ, ಬ್ಲ್ಯಾಕ್ ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ, ಬ್ಲ್ಯಾಕ್ ತೊಗೊಂಡೆ. ಆ್ಯಂಡ್ ಈ ಬ್ಲೌಸು ಆ್ಯಕ್ಚುಲಿ ಸಿಂಪಲಾಗಿ ಹೊಲಿಸಿರೋದು. ಹಿಂದೆನೂ ವೀನೆಕ್, ನಿಮಗೆ ಕಾಣಿಸ್ತಾ ಇದ್ದರೆ ಹಿಂದೆನೂ ವೀನೆಕ್, ಮುಂದೆನೂ ವೀನೆಕ್, ನಾರ್ಮಲ್ ಬ್ಲೌಸ್, ಕಾಟನ್ ಬ್ಲೌಸ್. ಇದಕ್ಕೆ ಆ್ಯಕ್ಚುಲಿ ಲೈನಿಂಗ್ ಬೇಡ ಅಂತ ಹೇಳಿದೆ, ಬಟ್ ಲೈನಿಂಗ್ ಹಾಕಿದ್ದಾರೆ. ಏಕೆ ನಿಮ್ಗೆ ಹೇಳಿ ಮಿಸ್ ಆಗೋರು ಹಾಕ್ಬಿಟ್ಟಿದ್ರು ಅಂತ. ಬಟ್ ದಟ್ಸ್ ಓಕೆ, ಲೈನಿಂಗ್ ಇಲ್ಲ ಅಂದ್ರೂ ಬ್ಲೌಸ್ನ ಮ್ಯಾನೇಜ್ ಮಾಡ್ಬೋದು. 140-150 ರೂಪಾಯಿ ಒಂದು ಮೀಟರ್, ಕಮ್ಮಿ ಇತ್ತು ಬಟ್ಟೆ. ಸೊ ಹಾಗಾಗಿ 80 ತೊಗೊಂಡೆ. ಉದ್ದ ಸ್ಲೀವ್ಸ್ ಆಗಲ್ಲ. ಸೊ ಎನಿವೇಸ್ ಐ ವಾಂಟೆಡ್ ಸ್ಲೀವ್ಲೆಸ್, ಹಾಗಾಗಿ ಹಾಕ್ಕೊಂಡು ಬಂದಿದ್ದೀನಿ. ಹೇಗಿದೆ ಅನ್ನೋದನ್ನು ಹೇಳಿ. ಅದಕ್ಕಿಂತ ಮುಂಚೆ ಓವರಾಲ್ ಸೀರೆ ತೋರಿಸ್ತೀನಿ ಒಂದ್ಸಲ. ಸೊ ಈ ಥರ ಬರುತ್ತೆ ಸೀರೆ. ನಿಮ್ಗೆ ಹೇಳ್ದಂಗೆ ತುಂಬ ನೆರಿಗೆ ಬರಲ್ಲ, ಆದರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಹರಡಲ್ಲ. ಈ ಥರ ಇದೆ, ಈ ಥರ ಬರುತ್ತೆ. ಬಟ್ ಬಾರ್ಡರ್ ಮಾತ್ರ ಸೂಪರಾಗಿದೆ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಸೀರೆ ಉಟ್ಕೊಂಡ್ರೆ ಮಾತ್ರ. ಆ್ಯಕ್ಚುಲಿ ಬೆಳಗ್ಗೆ ಹೋಗ್ಬೇಕಾದ್ರೆ ಕ್ಲೀನಾಗೆ ಹಾಕ್ಕೊಂಡು ಹೋಗಿದ್ದೆ, ಇದೆಲ್ಲ ಕ್ಲೀನಾಗಿತ್ತು. ಬಟ್ ಈಗಲೂ ಕ್ಲೀನಾಗಿದೆ. ಬಟ್ ಏನಾಯಿತು ಅಂದರೆ ಗಾಡಿ ಮೇಲೆ ಹೋಗಿದ್ದೀನಲ್ವಾ, ಸೊ ಹಾಗಾಗಿ 2 ವೀಲರಲ್ಲಿ ಇದೆಲ್ಲ ಹಿಂಗೆ ತೆಕ್ಕೊಳ್ಳೋದು, ಹಿಂಗೆ ಸಿಗಿಸ್ಕೊಳ್ಳೋದು ಎಲ್ಲ ಮಾಡಿದಾಗ ಏನಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಗೆ ಹಿಂಗೆ ಆಗಿದೆ. ಇಲ್ಲಾಂದರೆ ಇದಕ್ಕೆ ಆ್ಯಕ್ಚುಲಿ ಐರನಿಂಗ್ ಎಲ್ಲ ಏನೂ ಬೇಡ ಸೀರೆಗೆ. ಸೊ ಈ ಥರ ಇದೆ ಸೀರೆ, ಸೂಪರ್ ಸೀರೆ. ಹೇಗಿದೆ ಅಂತ ಹೇಳಿ ಆಮೇಲೆ ಸಿಗ್ತೀನಿ. ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ 1-2 ದಿನದ ಮಟ್ಟಿಗೆ ತುಮಕೂರು ಹೋಗಿದ್ವಿ. ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಹೋಗಲೇಬೇಕಿತ್ತು ಅಂತ. ಹಾಗಾಗಿ ನಾನು ಯಾವುದೂ ಮಧ್ಯ ವೀಡಿಯೋಸ್ ಎಲ್ಲ ಮಾಡಿ ಹಾಕೋಕ್ಕಾಗಿರಲಿಲ್ಲ. ವೀಡಿಯೋಸ್ ಮಾಡ್ಕೊಂಡಿದ್ದೆ, ಬಟ್ ಯಾವುದೂ ಎಡಿಟ್ ಆಗಿರಲಿಲ್ಲ. ಆ್ಯಂಡ್ ಇವತ್ತು ವಾಪಸ್ ಬಂದೆ. ಹೆಂಗಿದ್ರು ಹೋಗಿದ್ದಿಲ್ಲ ಅಂತ ತುಮಕೂರಿಗೆ ಹೋದಾಗ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಮಾಡೋವಂಥ ಸಾಕಷ್ಟು ಕೆಲಸಗಳನ್ನ ಅಲ್ಲಿ ಮುಗಿಸ್ಕೊಂಡು ಬರ್ಬೋದು ಅಂತ ಫಸ್ಟು ಮೇಯ್ನಾಗಿ ಎಲ್ಲ ತರಕಾರಿಗಳು ಬೇಕಿತ್ತು. ಈಗ ಅದನ್ನೇ ತೆಗಿತಾ ಇದೆ. ಆ್ಯಂಡ್ ಜಸ್ಟ್ ಇವಾಗ ಬಂದ್ವಿ. ಬರ್ತಿದ್ದಂಗೆ ಫಸ್ಟು ತರಕಾರಿಗಳನ್ನು ತೆಗೆದಿಟ್ಬಿಟ್ರೆ ಎಷ್ಟೋ ವಾಸಿ. ಇಲ್ಲದೆ ಇದ್ದರೆ ಇಲ್ಲಿ ನೋಡಿ, ಇನ್ನೂ ಜಸ್ಟ್ ಬೆಳಗ್ಗೆ ಹಾಕಿಟ್ಟಿದ್ದಷ್ಟೇ. ಈ ಥರ ಎಲ್ಲ ಹುರುಳಿಕಾಯಿ ಎಷ್ಟೊಂದು ದುಡ್ಡು ಕೊಟ್ಟು ಚೆನ್ನಾಗಿರುತ್ತೆ ಅಂತ ಬೇರೆ ತೊಗೊಂಡು ಬಂದಿರ್ತೀವಲ್ವ, ಅದಕ್ಕೆಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಕ್ಲೀನ್ ಮಾಡ್ತಾ ಇಲ್ಲ, ಸಾರ್ಟ್ ಔಟ್ ಮಾಡಿ ಇಟ್ಕೋತಾ ಇದೆ. ಮತ್ತು ವಾಪಸ್ ಬರ್ತಿದ್ದಂಗೆ ನಮ್ಮ ರೂಟೀನ್ ಸ್ಟಾರ್ಟ್ ಆಗಲೇಬೇಕು. ಆ್ಯಂಡ್ ಇದರೊಳಗೆ ಎಲ್ಲ ಸುಮಾರು ತರಕಾರಿಗಳನ್ನ ತೊಗೊಂಡು ಬಂದ್ವಿ, ಏಕೆಂದರೆ 20 ಸಲ ಹೋಗೋಕ್ಕಾಗಲ್ಲ ಅಂತ. ಆ್ಯಂಡ್ ಅದ್ರ ಜೊತೆ ಅಲ್ಲಾದರೆ ಇದು ಬಟ್ಲಡ್ಗೆ ಸುಮಾರು ಅಲ್ಲೆಲ್ಲಾದರೆ ಏನಂದ್ರೂ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ತುಮಕೂರಲ್ಲಿ ಅಥವಾ ಬೇರೆ ಊರುಗಳಲ್ಲಿ ಸಾಕಷ್ಟು ಕಮ್ಮಿ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿಗೆ. ಹಾಗಾಗಿ ಎಷ್ಟು ಉಳಿಸ್ಕೋಬೋದು ಅಷ್ಟು ಉಳಿಸ್ಕೋಬೋದಲ್ವ, ಹೆಂಗಿದ್ರು ಹೋಗಿರ್ತೀವಿ, ಮಧ್ಯ ಫ್ರೀಯಾಗಿ ಇದ್ದೇ ಇರ್ತೀವಿ ಅಂತ. ಸೊ ಎಲ್ಲ ತರಕಾರಿಗಳು ತೊಗೊಂಡು, ಇದು ಬಟ್ಲಕ್ಕೆ ಹಬ್ಬ ಬೇರೆ ಬಂತು, ಅದಕ್ಕೆ ಇದನ್ನು ತೊಗೊಂಡು ಬಂದೆ. ಅದ್ರ ಜೊತೆ ಇಲ್ಲಿ ವರಮಹಾಲಕ್ಷ್ಮಿಗೆ ಅಂತ ಅಮ್ಮ ರೆಡಿ ಮಾಡಿಟ್ಟಿದ್ದು. ನಮ್ಮ ಅತ್ತೆ ಇಲ್ಲಿ ಮಾಡಿಸ್ಕೋಬೇಕು. ಆ್ಯಂಡ್ ನನಗೆ ಅಷ್ಟೊಂದು ಕ್ಲೀನಾಗೆಲ್ಲ ಮಾಡೋಕ್ಕೆ ಬರೋಲ್ಲ ಅಂತ ವರಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ಹಾಕೋಕ್ಕೆ ಗೆಜ್ಜೆ ವಸ್ತ್ರ. ಆ್ಯಂಡ್ ಹೋಪ್ಫುಲಿ ಅಲ್ಲೆಲ್ಲ ಹೇಳಿದ್ದು ಎಲ್ಲ 28 ಹಬ್ಬ ಅಂತ. ಸೊ ನನಗೂ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಬೇರೆ ಬೇರೆ ಮಠದವರು ಎಲ್ಲ 28 ಮಾಡ್ತಿದ್ದೀವಿ ನಾವು ಅಂತ ಸಾಕಷ್ಟು ಕಾಮೆಂಟ್ಸ್ಗಳು ಬಂತು. ಸೊ ನಾವು 28ನೇ ತಾರೀಕೆ ಮಾಡ್ತಿರ್ತೀವಿ, ವರಮಹಾಲಕ್ಷ್ಮಿ 21 ಮಾಡ್ತಿಲ್ಲ. ಹಾಗಾಗಿ ಸಾಕಷ್ಟು ಟೈಮ್ ಇದೆ ರೆಡಿ ಆಗೋಕ್ಕೆ ಇಲ್ಲ. ಆ್ಯಂಡ್ ಅದ್ರ ಜೊತೆ
ಬಂದ ತಕ್ಷಣ ಫುಲ್ ಖುಷಿಯಾಗಿದ್ದು ಇದು ತೋರಿಸಿದೆ ಅಲ್ವಾ ಲಾಸ್ಟ್ ವಿಡಿಯೋಲಿ ಆಲ್ಮೋಸ್ಟ್ 3 ದಿನ ಆಗೋಗಿತ್ತು. ಎಷ್ಟು ಚಿಗುರಿದೆ ಎಲ್ಲ ಬೇಕಿತ್ತು ಆ್ಯಂಡ್ ಎಲ್ಲ ಒಂದೊಂದೊಂದೇ ಚಿಗುರ್ತಾ ಇದೆ. ಈಗ ಬಂದಿದ್ದ ತಕ್ಷಣ ಫಸ್ಟ್ ಕೆಲಸ ಮಾಡಿದೆ ಗೊತ್ತಾ, ಇದಕ್ಕೆಲ್ಲ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿದೆ. ಇಷ್ಟು ಆ್ಯಂಡ್ ಜೊತೆ ಇದನ್ನು ತೊಗೊಂಡು ಬಂದ್ಬಿಟ್ಟೆ. ಈಗ ನನಗೆ ಈ ಚಿಕ್ಕದು ಬರುತ್ತೆ ಗೊತ್ತಾ, ನಮಗೆ ಪ್ಯಾಕೆಟ್ಗಳಲ್ಲಿ ಹಾಕ್ಕೊಡ್ತಾರೆ. ನಾನು ಕೊಟ್ಟಾಗ ಅಟ್ಲೀಸ್ಟ್ ಅವ್ರಿಗೆ ಯೂಸ್ ಆಗೋವಂಥದ್ದು ಕೊಟ್ಟರೆ ನಮಗೂ ಖುಷಿ. ಆಮೇಲೆ ಸುಮ್ಮನೆ ಆ ಚಿಕ್ಕದು ಕೊಟ್ಟರೆ ಅದು ಯಾವುದಕ್ಕೂ ಯೂಸ್ಗೂ ಬರಲ್ಲ, ತೆಗೆದು ಮತ್ತೆ ಅದನ್ನು ಬಿಸಾಕೋದು ಕಷ್ಟ, ಪ್ಲಾಸ್ಟಿಕ್ಗಳು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಚೆನ್ನಾಗಿರೋದೇ ಕೊಡ್ತೀನಿ. ಸೊ ದಟ್ ಈ ಥರದ್ದೆಲ್ಲ ನಾವೆಲ್ಲರೂ ಹೋಗ್ತೀವಿ ಆಗ ಕನ್ನಡಿ ಅಷ್ಟೇ ಇದು ಉಪಯೋಗಿಸ್ಕೋತಾರೆ, ಟಾಯ್ಲೆಟ್ ಪೌಚೆಲ್ಲ ಇಟ್ಕೊಂಡು. ಸ್ವಲ್ಪ ಚಿಕ್ಕವ್ರಿಗೆ ಕೊಡ್ತೀನಿ ಅಂತ ಅಂದರೆ ಮರದ ಭಾಗದನ ಅಂತ ಸ್ಟೈಲಾಗಿರೋದು ಬರುತ್ತಲ್ಲ ಕನ್ನಡಿ, ಅದೇ ಕೊಡ್ತೀನಿ, ಅವರು ಟಾಯ್ಲೆಟ್ ಇಟ್ಬೋದು. ಬಟ್ ಸ್ವಲ್ಪ ಏಜ್ ಆಗಿರೋರಿಗೆ ಇದು ಈಸಿ, ಸ್ಟ್ಯಾಂಡ್ ಬೇರೆ ಕೊಟ್ಟಿರ್ತಾರಲ್ಲ ಅಂತ ಇದನ್ನು ತೊಗೊಂಡು ಬಂದುಬಿಟ್ಟೆ 2. ಹಾಗೆ ಜೊತೆ ಚೆನ್ನಾಗಿರೋಂಥ ಯೂಸ್ ಮಾಡೋವಂಥ ವಾಷಿಂಗ್ಗೆ, ಸುಮ್ಮನೆ ಯಾವುದೋ ಕೊಡ್ತಾರಲ್ಲ ಅದಕ್ಕೆ ಕೊಡಲ್ಲ ನಾನು. ಇದೆಲ್ಲ ತೊಗೊಂಡು ಬಂದುಬಿಟ್ಟೆ, ಹೋಗಿದ್ನಲ್ಲ ಅಂತ ಅಷ್ಟೇ. ಇದ್ರೊಳಗೆ ತೊಗೊಂಡು ಬಂದಿದ್ದು ಇನ್ನೇನಿಲ್ಲ, ಒಂದಷ್ಟು ರಿಟರ್ನ್ ಗಿಫ್ಟ್ಸು ಪ್ಲ್ಯಾನ್ ಮಾಡಿ ತೊಗೊಂಡು ಬರೋಣ ಆಗುತ್ತೆ. ತೊಗೊಂಡು ಬಂದಿದ್ದೀನಿ. ಅದು ವೀಡಿಯೋ ಹಬ್ಬ ಹತ್ತಿರ ಬಂದಾಗ ತೋರಿಸ್ತೀನಿ ಏನು ಥರ ರಿಟರ್ನ್ ಗಿಫ್ಟ್ ಇದೆ. ಇಷ್ಟು ಬೇಗ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಸೊ ಅಷ್ಟೇ, ಸದ್ಯಕ್ಕೇನಿಲ್ಲ. ನಾನು ಹೋಗಿದ್ನಲ್ಲ ಸುಮಾರು ಜನ ಮನೆಗೆ ನಾನು ಅಪರೂಪಕ್ಕೆ ಹೋಗಿರ್ತೀನಿ ಅಂತ ಅರ್ಶಿನ ಕುಂಕುಮ ಕರೆದಿರ್ತಾರೆ. ಸೊ ಅವಾಗೆಲ್ಲ ಕೊಟ್ಟಿರೋದನ್ನು ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಸಲ ಇದು ಅಮ್ಮ ಕೊಟ್ಟಿದ್ದು ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಹೇಳಿದೆ ಬ್ಲೌಸ್ ಪೀಸ್ನ ನಾವು ಯೂಶಲಿ ದುಡ್ಡು ಕೊಟ್ಟು ತೊಗೊಂಡು ಬಂದ್ಬಿಡ್ತೀವಿ. ಏಕೆಂದರೆ ಯಾರಿಗಾರ ಕೊಡಬೇಕಾದ್ರೆ ಅವರು ಹೊಲಿಸ್ಕೊಳ್ಳೋ ಥರದ್ದು ಕೊಟ್ಟರೆ ಅವ್ರು ಡೆಫಿನೆಟ್ಲಿ ಹೊಲಿಸ್ಕೋತಾರೆ ಅಂತ. ಆಮೇಲೆ ಇನ್ನೊಂದೇನು ಅಂದರೆ ನಾನು ತೊಗೊಂಡು ಬಂದಿರ್ತೀನಲ್ಲ, ಯಾರಿಗೆ ಕೊಡ್ತೀನೋ ಅವ್ರು ಡೈರೆಕ್ಟಾಗಿ ನಾನು ಹೇಳಿಬಿಟ್ಟೆ ಕೊಡ್ತೀನಿ. ಲೈಕ್ ಹೊಲಿಸ್ಕೊಳ್ಳೋ ಥರದ್ದು ನೀವು ಆರಾಮಾಗಿ ಸ್ಟಿಚ್ ಮಾಡಿಸ್ಕೋಬೋದು ಅಂತ. ಇಲ್ಲದಿದ್ದರೆ ಈ ನಡುವೆ ವೀಡಿಯೋಗಳು ಕೆಲವು ತೋರಿಸ್ತಾನೆ ಇರ್ತಾರೆ ಆ್ಯಂಡ್ ನಮಗೂ ನೋಡ್ತಾನೆ ಇದ್ದೀವಿ ಚಿಕ್ಕದು ಬ್ಲೌಸ್ ಪೀಸ್ಗಳು ಒಬ್ಬರಿಂದ ಒಬ್ರಿಗೆ ಸುಮ್ಮನೆ ಅದು ರೊಟೇಟ್ ಆಗ್ತಿರುತ್ತೆ ಆ್ಯಂಡ್ ಫೈನಲಿ ಅದು ಯಾವ ಯೂಸ್ಗೂ ಬರೋಲ್ಲ. ಸೊ ಅದಕ್ಕೆ ಬೆಸ್ಟ್ ಅಂದರೆ ನಾವೇನಾದ್ರು ಕೊಡ್ತೀವಿ ಅಂದರೆ ಕೊಡೋದೇ ಇನ್ನೊಬ್ರಿಗೆ ಯೂಸ್ ಆಗಲಿ ಅಂತ. ಸೊ ಹಾಗಾಗಿ ಚೆನ್ನಾಗಿರೋದು ತೊಗೊಂಡು ಬಂದಿರ್ತೀನಿ. ನಾನು ತರಬೇಕು ಇನ್ನೂ ಹಬ್ಬಕ್ಕೆ ತಂದೆ, ಬಟ್ ನಾನು ಈ ಸಲ ಹೋದಾಗ ಅಮ್ಮ ಇಟ್ಕೊಟ್ಟಿದ್ದು ಬ್ಲೌಸ್ ಇದು ಸಕಲಾಗಿದೆ. ಒಳ್ಳೆ ಬಾಟ್ಲ್ ಗ್ರೀನ್ ಕಾಟನ್ನಲ್ಲಿ ಬರುತ್ತೆ, ಅದಕ್ಕೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಇಟ್ಕೊಂಡೆ. ಇವೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ನಮ್ಮ ತುಮಕೂರು ಇನ್ನೇನು ತಂದಿಲ್ಲ, ಅಷ್ಟೇ ಇಷ್ಟರಷ್ಟೇ ಸಾಕಾಯಿತು. ಬಟ್ ಇದ್ದಿದ್ದು ಬೇರೆ ಕೆಲಸ, ಹಂಗಾಗಿ ನನಗೆ ತುಂಬ ಅಂಗಡಿಗಳಿಗೆ ಅಲಿಯೋದು ಅವೆಲ್ಲ ಆಗಲಿಲ್ಲ. ಹೇಗಿದ್ರೆ ಸ್ವಲ್ಪ ಫ್ರೀಯಾಗಿದ್ನಲ್ಲ ಅಂತ ಸಂಜೆ ಹಾಗೆ ತುಮಕೂರಿನಲ್ಲೇ ನೋಡ್ಕೊಂಡು ಬರೋಣ ಅಂತ ಹೋಗಿ ನಾನು ಹೋಗಿದ್ದು ರೂಪಮ್ ಏಜೆನ್ಸೀಸ್ ಅಂತ. ಇದು ಆ್ಯಕ್ಚುಲಿ ಚಿಕ್ಕಪೇಟೆನಲ್ಲಿ ಇರೋದು. ಚಿಕ್ಕಪೇಟೆಗೆ ಗೊತ್ತಿರುತ್ತೆ, ಚಿಕ್ಕಪೇಟೆಯಿಂದ ಮಂಡಿಪೇಟೆಗೆ ಹೋಗೋ ರೋಡ್ನಲ್ಲಿ ಇದೆ. ಅಥವಾ ನಂಜುಂಡೇಶ್ವರ ಬೇಕ್ರಿ ಅಂತ ಒಂದಿದೆ, ಆ ಬೇಕ್ರಿ ಎದುರುಗಡೆನೇ ಈ ಒಂದು ಅಂಗಡಿ ಇರೋದು. ಈ ಅಂಗಡಿಯಲ್ಲಿ ಸುಮಾರು ಸಾಕಷ್ಟು ಪ್ರಾಡಕ್ಟ್ಸ್ನ ತೊಗೊಂಡು ಬಂದಿರ್ತೇನೆ. ಆ್ಯಂಡ್ ಇವ್ರ ಹತ್ರ ಸುಮಾರು ಬೇರೆ ಬೇರೆ ಥರದ್ದು ರಿಟರ್ನ್ ಗಿಫ್ಟ್ಸ್ಗಳು ಸಿಕ್ಕಾಪಟ್ಟೆ ವೆರೈಟೀಸ್ನಲ್ಲಿ ಇಟ್ಟಿದ್ದಾರೆ. ಡೆಫಿನೆಟ್ಲಿ ನೀವು ತುಮಕೂರಿನವ್ರಾಗಿದ್ದು ನಿಮಗೆ ಏನಾರು ಬೇಕು ಅಂತ ಇದ್ದರೆ ಹಬ್ಬಕ್ಕೆ ಕೊಡೋಕ್ಕಾಗಿರ್ಬೋದು ಅಥವಾ ಫಂಕ್ಷನ್ಸ್ಗಾಗಿರ್ಬೋದು ಡೆಫಿನೆಟ್ಲಿ ವಿಸಿಟ್ ಮಾಡಿ. ಲೈಕ್ ಪೀಸಸ್ಗಳು ಜಾಸ್ತಿ ತೊಗೊಂಡಷ್ಟು ನಮಗೆ ರೇಟ್ ಕೂಡ ಕಮ್ಮಿ ಬೀಳುತ್ತೆ. ಆ್ಯಂಡ್ ನಾನು ಸುಮಾರು ಈ ಥರ ವೈಟ್ ತಟ್ಟೆಗಳು, ಏಕೆಂದರೆ ಸುಮಾರು ಈ ನಡುವೆ ಎಲ್ಲರೂ ಅದನ್ನೆಲ್ಲ ಉಪಯೋಗಿಸ್ತಾರೆ. ಹಾಗೆ ಹೋಗಿದ್ನಲ್ಲ ಕ್ಲೀನಾಗಿ ವೀಡಿಯೋ ಮಾಡಿಕೊಂಡು ನಿಮ್ಗಳಿಗೂ ತೋರಿಸೋಣ ಏನೇನು ಥರ ನೀವುಗಳು ತೊಗೋಬೋದು ಅನ್ನೋ ಐಡಿಯಾ ಕೊಡೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ ಒಂದು 25-30 ರುಪೀಸ್ ಏನು ಸ್ಟಾರ್ಟ್ ಆದರೆ ಸೈಜ್ ದೊಡ್ಡದಾದಷ್ಟು ನಿಮಗೆ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಜೊತೆ ಮಣೆಗಳಾಗಿರ್ಬೋದು, ಆಮೇಲೆ ಬಾಕ್ಸಸ್ಗಳು ಏನು ತೊಗೋಬೇಕು ಅಂತಲೇ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಆ್ಯಂಡ್ ಇದ್ರೊಳಗೆ ಇರೋವಂಥ ಡಿಸೈನ್ಸ್ಗಳು ನೋಡಿ ಎಷ್ಟು ಇಟ್ಟಿದ್ದಾರೆ ಆ ಥರ ತಟ್ಟೆಗಳು. ಆ್ಯಂಡ್ ನಿಮ್ಗೆ ಹೇಳ್ದಂಗೆ ಈ ಬಾಕ್ಸ್ಗಳು ಎಲ್ಲ ಯೂಶಲಿ 1-2 ಪೀಸ್ಗಿಂತ ಹೋಲ್ಸೇಲಲ್ಲಿ ತೊಗೊಂಡ್ರೆ ಕಮ್ಮಿಗೆ ಸಿಗುತ್ತೆ. ಆ್ಯಂಡ್ ಈ ಥರ ದೀಪದ್ದು ನಾನು ನೋಡಿದೆ, ಬಟ್ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಅಂದರೆ 200-250 ಆ ಥರ. ಬಟ್ ಆ ಥರದ್ದು ಕೊಡ್ತೀರಾ, ಆ ಥರ ದೊಡ್ಡ ಫಂಕ್ಷನ್ಸ್ಗೆಲ್ಲ ಕೊಡ್ತೀರಾ ಅಂದರೆ ಡೆಫಿನೆಟ್ಲಿ ಈ ಥರದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅದಲ್ಲದೆ ಈ ನಡುವೆ ಈ ಥರ ವುಡ್ಡನ್ದು ಟ್ರೇಗಳು, ಮಣೆಗಳು, ಹಾಗೆ ಈ ಥರ ಸಿಲ್ವರ್ ಮಣೆಗಳೆಲ್ಲ ತುಂಬ ಟ್ರೆಂಡಿಂಗಾಗೂ ಇದೆ. ಆಮೇಲೆ ಇದೆಲ್ಲ ಆ್ಯಕ್ಚುಲಿ ಉಪಯೋಗಿಸ್ತಾರೆ, ಯಾರಿಗೆ ನೀವೆಲ್ಲ ಕೊಟ್ಟರು ಈ ನಡುವೆ ಉಪಯೋಗಿಸ್ತಾರೆ. ಸೊ ನೀವು ನಿಮ್ಮ ಬಡ್ಜೆಟ್ ಎಷ್ಟಿದೆ, ಎಷ್ಟು ಜನ ಬರ್ತಾರೆ ಅದನ್ನೆಲ್ಲ ನೋಡಿಕೊಂಡು ಆರಾಮಾಗೆ ನೀವುಗಳು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನು ಯಾವಾಗಾರ ವೀಡಿಯೋಗಳಲ್ಲಿ ನಾನೇನು ತೊಗೊಂಡು ಬಂದೆ ಅನ್ನೋದನ್ನು ತೋರಿಸ್ತೇನೆ. ಹಾಗೆ ಇನ್ನೂ ಒಂದು ಖುಷಿದೇನು ಅಂತಂದರೆ, ಎಲ್ಲೆಲ್ಲಿ ನಾನು ಹೋದರೂ ಅಲ್ಲಲ್ಲಿ ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ಗಳು ಎಷ್ಟು ಖುಷಿಯಾಗುತ್ತೆ ಅಂದರೆ, ಲಿಟ್ರಲಿ ತುಮಕೂರಿನಲ್ಲಿ ಮಾರ್ಕೆಟ್ಗೆ ಹೋಗ್ತೀನೋ ಅಲ್ಲಿ ಎಷ್ಟೊಂದು ಸಿಗ್ತಾರೆ, ನೀವು ಎಷ್ಟೊಂದು ತರಕಾರಿಗಳು ಬೆಳಿತೀರಾ ಅಂತ ಹೇಳ್ತಾರೆ, ಎಷ್ಟು ಖುಷಿ ಆಗುತ್ತೆ. ಅವರೆಲ್ಲ ಮಾತಾಡಿಸ್ತಾರೆ, ನೀವು ತುಮಕೂರಿನವರ ಅಂತ. ಆ್ಯಂಡ್ ಆಮೇಲೆ ಇಲ್ಲ ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ಒಂದು ಹಾಸ್ಪಿಟ್ಲ್ ಹತ್ರ ಯಾವುದೋ ವಿಸಿಟ್ ಮಾಡಬೇಕಿತ್ತು, ಅಲ್ಲಿ ಹೋದರೆ ಅಲ್ಲೂ 3-4 ಜನ ಸಬ್ಸ್ಕ್ರೈಬರ್ಸ್, ನಿಮ್ಮ ವೀಡಿಯೋಸ್ನ ನಾವು ನೋಡ್ತೀವಿ, ನಿಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತೀವಿ ಅಂತ. ಅದಾದಮೇಲೆ ಬರ್ತಾ ಆನ್ ದ ವೇ ಯೂಶಲಿ ಸೀಬೆಹಣ್ಣು ತೊಗೊಂಡು ಬರ್ತೀವಿ ನಾವು ತುಮಕೂರಿಂದ ಬರಬೇಕಾದ್ರೆ. ಅಲ್ಲಿ ನಾನು ಸೀಬೆಹಣ್ಣು ತೊಗೊಳ್ಳೋಣ ಅಂತ ಅಲ್ಲಿ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದರೆ ಅಲ್ಲಿ ಇಬ್ಬರು ಸಿಕ್ಕಿದ್ರು. ಅವರು ಮತ್ತೆ ನಾವು ನಿಮ್ಮ ವೀಡಿಯೋಸ್ನ ಫಾಲೋ ಮಾಡ್ತೀವಿ, ನಿಮ್ಮನ್ನು ಫಾಲೋ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ಎಷ್ಟೊತ್ತವರೆಗೂ ಮಾತಾಡ್ಸಿದ್ರು.
ಈ ಥರ ಎಲ್ಲೆಲ್ಲಿ ಹೋದ್ರು ಯಾಕೆಂದ್ರೆ ನಮಗೆ ಅವ್ರಿಗೆ ಗೊತ್ತಿರಲ್ಲ. ಲೈಕ್ ತುಂಬ ಜನ ಇದ್ದಾಗ ಅವರೇ ನಮ್ಮ ಸಬ್ಸ್ಕ್ರೈಬರು ಫಾಲೋವರ್ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಅವ್ರುಗಳು ಬಂದು ಮಾತಾಡಿಸ್ತಾರಲ್ಲ ಅವಾಗಂತೂ ಎಷ್ಟು ಸೂಪರ್ ಡೂಪರ್ ಖುಷಿ ಆಗುತ್ತೆ ಅಂದರೆ ಏನೋ ಒಂಥರ ನಾವು ಮಾಡಿದ್ದು ಯಾರೋ ಒಬ್ರು ನೋಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಎಸ್, ಇಷ್ಟು ನಮ್ಮ ವಿಡಿಯೋ ಆಗಿತ್ತು. ತುಂಬ ಏನೋ ಅಷ್ಟೊಂದು ಕಂಟೆಂಟ್ ಇಲ್ಲದಂಗೆ ಜಸ್ಟ್ ವಿಡಿಯೋ ಮಾಡಿದ್ದೀನಿ, ಬಂದಮೇಲೆ ನಿಮಗೂ ಅಪ್ಡೇಟ್ ಮಾಡೋಣ ಅಂತ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಹಾಗೆ ಬ್ಲೌಸ್ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ, ತೋರಿಸಿದ್ದೀನಿ ಯಾವ ಥರ ಇದೆ ಅಂತ. ಒಂದು ಸ್ಲೀವ್ಲೆಸ್ ಬ್ಲೌಸ್ ಆರಾಮಾಗಿ ನಿಮ್ಗಳು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬೋದು ಕಾಟನ್ದು. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಇನ್ನು ಜೊತೆ ಇನ್ನೂ ಹಬ್ಬದ ಸಾಕಷ್ಟು ವಿಡಿಯೋಗಳು ಬರ್ತಾ ಹೋಗುತ್ತೆ. ಸಿಗೋಣಂತೆ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.